ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕಂಟ್ ಆರೋಸಿದ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟೇ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೊಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡ್ರಿ. ಭಾಳ ಜನ ರೀಡಿಂಗ್ಸ್ ತೊಗೊಳೋದಕ್ಕಿಂತ ಮುಂಚೆ ಅಥವಾ ಕಾಲ್ ಮಾಡಿ ವಾಟ್ಸಪ್ ಒಳಗೆಲ್ಲ ಏನು ಮಾಡ್ತೀರಂದ್ರೆ, ಮ್ಯಾಮ್ ರೀಡಿಂಗ್ ತೊಗೊಂಡ್ಮೇಲೆ ಎಲ್ಲ ಒಳ್ಳೇದಾಗ್ತತಾ ಅಂತ ಕೇಳ್ತೀರಿ. ಒಂದು ನಿಮಿಷ ಯೋಚನೆ ಮಾಡಿರಿ. ರೀಡಿಂಗ್ಸ್ ಎಲ್ಲ ತೊಗೊಂಡ್ಮೇಲೆ ಎಲ್ಲ ಒಳ್ಳೇದಾಗ್ಬಿಡ್ತತ. ಒಂದು ದೇವ್ರ ಗುಡಿಗೆ ಹೋಗಿ ಬರ್ತೀರಿ, ಹೋಗಿ ಬಂದ್ಕೊಳ್ಳಿ ಎಲ್ಲದು ಒಳ್ಳೇದಾಗ್ಬಿಡ್ತತ. ಸೊ ನಿಮ್ಮ ಕ್ವಶನಿಗೆ ಉತ್ತರ ಏನಂದ್ರೆ, ರೀಡಿಂಗ್ಸ್ ಒಳಗೆ ಏನು ಬರ್ತೈತಿ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ನೀವೊಂದು ಕ್ವಶನ್ ಅಥವಾ ಒಂದು ಸಮಸ್ಯೆನ ಇಟ್ಕೊಂಡು ಬಂದಿರ್ತೀರಿ, ಅದ್ರ ಬಗ್ಗೆ ನಿಮಗೆ ಒಂದು ಸೊಲ್ಯೂಷನ್ ಅಥವಾ ಗೈಡೆನ್ಸ್ ಇಲ್ಲಿ ಕಾರ್ಡ್ಸ್ ಮುಖಾಂತರ ನಮಗೆ ಗೊತ್ತಾಗ್ತಾವೆ. ಅದು ನಿಮಗೆ ಒಳ್ಳೇದ ಕೆಟ್ಟದ ನೀವು ಡಿಸೈಡ್ ಮಾಡಬೇಕು, ನಾ ಡಿಸೈಡ್ ಮಾಡೋಂಗಿಲ್ಲ. ಅಲ್ಲಿ ಬಂದಿರೋದ ಗೈಡೆನ್ಸ್ ಏನು ಬಂತಲ್ಲ ಅದು ನಿಮಗೆ ಒಳ್ಳೇದಾಗ್ತವೆ ಕೆಟ್ಟದಾಗ್ತವೆ ಅದು ನಿಮ್ಮ ಮನಸ್ಥಿತಿ ಮೇಲೆ. ಯಾಕಂದರೆ ಕೆಲವೊಂದು ಸಲ ಅದು ನಿಮ್ಗೆ ಒಳ್ಳೇದಾಗಂಥ ಕಾರ್ಡ್ಸ್ ಬಂದಿದ್ರೆ ನಿಮ್ಮ ಮನಸ್ಸು ಅದು ಒಪ್ಕೊಳಕ್ಕೆ ತಯಾರಿಲ್ಲ ಅಂದರೆ ನಿಮಗೆ ಕೆಟ್ಟ ಅನ್ನಿಸ್ಬೋದು. ಇದೇನೋ ಚಲೋ ಬರಲಿಲ್ಲ ನನಗೆ ಕಾರ್ಡ್, ನನ್ನ ವಿರುದ್ಧ ಬಂತಿದೆ, ನಾನು ಅಂದ್ಕೊಂಡಿದ್ದು ವಿರುದ್ಧ ಬಂತಂದ್ರೆ ಮತ್ತು ಅದು ಏನು ಮಾಡೋಕ್ಕಾಗಲ್ಲ. ಸೊ ಒಳ್ಳೆಯದು ಕೆಟ್ಟದು ಅನ್ನೋದಕ್ಕಿಂತ ರೀಡಿಂಗ್ಸ್ ಒಳಗಿಲ್ಲೇ ಅದು ಏನು ಬಂತಲ್ಲ, ಏನು ಬರ್ತೈತಿ ಅದನ್ನು ಏನು ಕರೆಕ್ಟ್ ಇದು ಬಂದದ್ದು ನನಗೆ ಈ ರೀತಿ ಹೇಳ್ತಾ ಐತಿ, ನನಗೊಂದು ಗೈಡ್ ಮಾಡ್ತಾ ಐತಿ. ಇದು ಕಾರ್ಡ್ಸಿಂದ ನಮ್ಗೆ ಈ ರೀತಿ ಗೈಡೆನ್ಸ್ ಸಿಗ್ತಾ ಐತಿ. ಸೊ ನಾ ಇದನ್ನೇನು ಸರಿ ಮಾಡ್ಕೋಬೇಕು, ಇದ್ರೊಳಗಿಂದ ನನಗೆ ಬಂದಿದ್ರೊಳಗೆ ನನ್ನ ಜೀವನದೊಳಗೆ ನಾನು ಅಳವಡಿಸ್ಕೋಬೇಕು, ಹಂಗೆ ವಿಚಾರ ಮಾಡಿರಿ. ಒಳ್ಳೇದಾಗ್ತತಾ? ಕೆಲವೊಬ್ರು ಕೇಳ್ತೀರಿ, ಇಲ್ಲ ಎಲ್ಲನೂ ಸರಿ ಮಾಡಿಕೊಟ್ಬಿಡ್ತೀರ, ನೀವು ಪರಿಹಾರ ಮಾಡಿಕೊಟ್ಬಿಡ್ತೀರಾ. ಹಾಂ, ಇದು ಒಂಥರ ನನಗೆ ವಿಚಿತ್ರ ಅನಿಸುತ್ತೆ. ನಿಮ್ಗೆ ಯಾರ್ಯಾರ ಕಡೆ ಹೋಗಿರೋ ನನಗೆ ಗೊತ್ತಿಲ್ಲ. ಎಲ್ಲರೂ ಯಾರ್ಯಾರು ನಿಮಗೆ ಅಷ್ಟೊಂದು ಆಶ್ವಾನಿಸ್ಕೊಂಡು ಎಲ್ಲ ನಾವು ಸರಿ ಮಾಡಿಕೊಟ್ಬಿಡ್ತೇವೆ, ನಮ್ಮ ಹತ್ರ ಬರ್ರಿ ಅಂತ ಹೇಳಿರಬಹುದು. ಬಟ್ ಎಲ್ಲನೂ ಸರಿ ಮಾಡಿಕೊಡ್ತೀವಿ, ಎಲ್ಲ ಪರಿಹಾರಗಳನ್ನು ಹೇಳ್ತೀವಿ. ನೆಸಸರಿ ಇದ್ದರೆ ಪರಿಹಾರಗಳನ್ನು ಹೇಳ್ತದೆ. ಪರಿಹಾರಗಳನ್ನ ನೀವು ಯಾವ ಮನಸ್ಥಿತಿಯಿಂದ ಮಾಡ್ತೀರ ಅದು ಡಿಪೆಂಡ್ಸ್ ಅಪಾನ್ ಯು. ಅದರ ರಿಸಲ್ಟನ್ನು ಏನು ಬರ್ತೈತಲ್ಲ ಅದನ್ನು ರೆಸ್ಪಾನ್ಸಿಬಿಲಿಟಿ ನೀವು ತೊಗೊಳಕ್ಕೆ ಕಲಿಬೇಕು, ನಮ್ಮಲ್ಲಿ ಹಾಕೋದಲ್ಲ. ಓಕೆ, ಸೊ ಎಲ್ಲೇ ಹೋಗ್ರಿ, ಏನೇ ಮಾಡಿರಿ, ಏನೇ ಕೇಳಿಸ್ರಿ, ಏನೇ ಮಾಡಿಸ್ರಿ, ಬಟ್ ಜವಾಬ್ದಾರಿ ನಿಮ್ದಾಗಿರ್ತೈತಿ, ನಿಮ್ಮ ಜೀವನದ. ಇದನ್ನ ನೆನ್ಪಿಟ್ಕೊಳ್ರಿ. ಸೊ ಇಷ್ಟು ಹೇಳ್ತಾ ಇವತ್ತು ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಡೆಕ್ ಇಟ್ಟೇನೆ ಕಾಣ್ತದವು. ನಿಮ್ಮ ವ್ಯಕ್ತಿ ನಿಮ್ಮಿಂದ ಏನಾದರೂ ಬಚ್ಚಿಟ್ಟಿದ್ರಾ, ಹೇಳೋದನ್ನು ಬಿಟ್ಟಿದ್ರಾ, ಎಕ್ಸ್ಪ್ರೆಸ್ ಮಾಡಲಿಲ್ಲ, ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ನಿಮ್ಮ ವ್ಯಕ್ತಿ ನಿಮ್ಗೇನಾದರೂ ಹೇಳೋದಿತ್ತ, ಬಚ್ಚಿಟ್ಟ ಭಾವನೆಗಳೇನಾದರೂ ಬರ್ತಾವ ನೋಡೋಣ. ಓಕೆ, ಸೊ ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ, ಯಾವ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡ್ಕೊತ ನೀವು ರೀಡಿಂಗ್ಸ್ ನೋಡ್ತಿದ್ದೀರಿ, ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸ್ ಮಾಡ್ಕೊಳ್ರಿ. ಅಂದರೆ ಕಣ್ಣು ಮುಚ್ಚ್ರಿ, ಅವ್ರನ್ನ ನಿಮ್ಮ ಕಣ್ಣು ಮುಂದೆ ತೊಗೊಂಬರ್ರಿ, ಇಮ್ಯಾಜಿನ್ ಮಾಡಿರಿ, ಕಲ್ಪನೆ ಮಾಡಿರಿ. ಅಥವಾ ನಿಮ್ಮಿಬ್ಬರ ನಡುವೆ ಏನಾದರೂ ಮುಚ್ಚಿಟ್ಟಂಥ ಸತ್ಯಗಳು ಅದಾವ ಅಂತ ನೋಡೋಣ. ಹಿಡನ್ ಟ್ರೂತ್ ಒರಾಕಲಿಂದ. ಸೊ ನನ್ನ ವ್ಯೂವರ್ಸ್ ಯಾರ ಬಗ್ಗೆ ಯೋಚನೆ ಮಾಡಿ ಈ ರೀಡಿಂಗ್ ನೋಡ್ತಿದಾರಲ್ಲ, ಆ ವ್ಯಕ್ತಿ ಇವ್ರಿಗೇನಾದರೂ ಮುಚ್ಚಿಟ್ಟಂತಹ ಫೀಲಿಂಗ್ಸ್ ಇದ್ದರೆ ಪ್ಲೀಸ್ ತಿಳಿಸ್ಕೊಡ್ರಿ. ಇವರಿಂದ ಏನಾದರೂ ಮರೆಮಾಚ್ತಿದ್ರು ಅಂದರೆ ಅಂಥ ಫೀಲಿಂಗ್ಸ್ ಏನಾದರೂ ಇದ್ದರೆ ಅವ್ರು ಹೇಳ್ಕೊಂಡಿಲ್ಲ, ಕಾರಣಗಳೇನೇ ಇರ್ಬೋದು, ಬಟ್ ವ್ಯೂವರ್ಸಿಗೆ ಅದನ್ನ ಹೇಳಿಲ್ಲ ಅಂದರೆ, ಬಚ್ಚಿಟ್ಟಿದ್ರು ಅಂದರೆ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು. ಏನಾದರೂ ಹೇಳೋದಿದ್ರೆ ಥ್ಯಾಂಕ್ ಯು. ಹಿಡನ್ ಫೀಲಿಂಗ್ಸ್. ಓಕೆ, ಐ ನೋ ಯು ಆರ್ ಟೂ ಗುಡ್, ಐ ವಿಲ್ ಕೀಪ್ ಲವಿಂಗ್ ಯು ಆಲ್ವೇಸ್. ನೀವು ದೂರದಿರೋ ಹತ್ರದಿರೋ ಮಾತಾಡ್ತಿಲ್ಲೋ, ಕಾಂಟ್ಯಾಕ್ಟ್ ನೋ ಕಾಂಟ್ಯಾಕ್ಟ್, ಬ್ರೇಕಪ್ ಏನೇ ಆಗಿರ್ರಿ, ಈ ವ್ಯಕ್ತಿ ನಿಮಗೆ ಹೇಳ್ತಿದಾರ ನೀವು ಭಾಳ ಒಳ್ಳೆ ವ್ಯಕ್ತಿ,
ನನಗೆ ಗೊತ್ತು ನಿಮ್ಮದು ಏನಂದ್ರೆ ಮನಸ್ಸು ಭಾಳ ಒಳ್ಳೇದೈತಿ, ನಾನು ಇನ್ನು ಯಾವಾಗಲೂ ಪ್ರೀತಿಸ್ತಾನೆ ಇರ್ತೇನೆ ಅಂತ ಹೇಳ್ದೆ. ನಾನು ಇಷ್ಟಪಡ್ತಿರ್ತೇನೆ ನಿನ್ನ ಅಂತ. ಹೆಂಗಾರ ಇರು, ನೀ ಎಲ್ಲರ ಇರು, ಏನಾರು ಮಾಡ್ತೀನಿ. ಐ ಆಮ್ ಓವರ್ ಪೊಸೆಸಿವ್ ಫಾರ್ ಯು, ಆ್ಯಂಗರ್ ಇಸ್ ಜಸ್ಟ್ ಔಟ್ಕಮ್. ನಿಮ್ಮ ಮೇಲೆ ಭಾಳ ಪೊಸೆಸಿವ್ ಅದಾರ ಅಂತವ್ರು. ಪೊಸೆಸಿವ್ ಅಂದ್ರೆ ನಿಮ್ಮ ಮೇಲೆ ಅತೀ ಪ್ರೀತಿನ ಅಲ್ಲದು, ಒಂಥರ ಹಿಂಗೆ ಕಟ್ ಹಾಕೋ ಪ್ರೀತಿ ಅಂತಾರೆ. ನೀವು ಆ ಕಡೆ ನೋಡಬಾರ್ದು, ಈ ಕಡೆ ನೋಡಬಾರ್ದು, ಹಿಂಗೆ ಅದು ಎತ್ತು ಮತ್ತು ಜಟ್ಕ ಗಾಡಿ ಒಳಗೆ ಕುದುರೆಗೆಲ್ಲ ಹಾಕಿರ್ತಾರಲ್ಲ, ಕಣ್ಣಿಗೆ ಒಂದು ಹಿಂಗೆ ಆ ಕಡೆ ಏನು ನೋಡಬಾರ್ದು, ನೀವು ಯಾರನ್ನ ನೋಡಬಾರ್ದು. ಪೊಸೆಸಿವ್ನೆಸ್ ಅಂದ್ರೆ ನೀ ನನಗೆ ಸೇರಿದ್ದೆ ಅಂದ್ರೆ ನನಗೆ ಸೇರಿದ್ದೆ ಅಷ್ಟೇ, ಮುಗೀತು. ಹಂಗೆ ಚಿನ್ನು ಮರಿ ಧಾರಾವಾಹಿ ಅದೈತಲ್ಲ, ಅದ್ರಾಗಿನ ಚಿನ್ನು ಮರಿ ಆ ಹೆಂಡ್ತಿ ನನಗಾಗಿ, ಬೇರೆ ಯಾರ್ಯಾರು ಬೇಡ ನನಗೆ ಜೀವನದಾಗ, ಆ ರೀತಿ ಇದು ಪೊಸಿಷನ್. ಹಾಗಾಗಿ ನೀವೇನಾದರೂ ಬೇರೆ ಜೊತೆಗೆ ಮಾತಾಡಿದ್ರಿ ಅಥವಾ ನಿಮ್ಮದು ಲಕ್ಷ್ಯ ಬೇರೆ ಕಡೆ ಹೋತು, ಅವ್ರ ಕಡೆ ಬಿಟ್ಟು ನೀವು ಒಂದು ಸ್ವಲ್ಪ ಬೇರೆ ಕಡೆ ನಿಮ್ಮದು ಪ್ರಿಯಾರಿಟಿ ಕೊಟ್ರಿ ಅಂದ್ರೆ ಅವರಿಗೆ ಭಾಳ ಸಿಟ್ಟು ಬರ್ತಿರ್ಬೇಕು ನಿಮ್ಮ ವ್ಯಕ್ತಿಗೆ. ನೋಡ್ರಿ, ಸೊ ನಾನಿನ್ನು ಭಾಳ ಪೊಸಿಟಿವ್ ಅದೀನಿ, ಹಾಗಾಗಿ ಅದು ನನಗೆ ಸಿಟ್ಟು ಬರ್ತೈತಿ, ಅದರದ್ದು ಔಟ್ಕಮ್ ಅದು ಅಂತ ಹೇಳ್ತಿದ್ದಾರೆ ನಿಮ್ಗೆ. ನೀವು ಯಾಕಂದ್ರೆ ಇದನ್ನ ಯಾಕೆ ಹೇಳ್ತದೆ, ನಾನು ಇದು ಯಾಕೆ ಬಂದದ್ದು ಕಾರ್ಡ್ ಅಂದ್ರೆ ಮೋಸ್ಟ್ಲಿ ನಿಮ್ಗೆ ಅವ್ರು ಸಿಟ್ಟು ಅಷ್ಟೇ ಕಾಡ್ತಿರ್ಬೇಕು. ಏನು ಇಷ್ಟು ಸಿಟ್ಟು ಮಾಡ್ತಾರೆ ಈ ವ್ಯಕ್ತಿ, ಇಷ್ಟಿಷ್ಟಕ್ಕೂ ಅಂದ್ರೆ ಅವ್ರು ಭಾಳ ನಿಮ್ಮ ಬಗ್ಗೆ ಪೊಸಿಟಿವ್ ಅದ ಅಂತ ಅರ್ಥ. ಐ ಆಮ್ ಸ್ಟಕ್ ಇನ್ ಮೈ ಓನ್ ನೆಗೆಟಿವ್ ಥಾಟ್ಸ್, ಐ ವಿಲ್ ಟ್ರೈ ಟು ಕಮ್ ಬ್ಯಾಕ್ ಸೂನ್. ಯಾರಾದರೂ ಬಿಟ್ಟು ಹೋಗಿದ್ರೆ ನಿಮ್ಮ ವ್ಯಕ್ತಿಗಳಂದ್ರೆ ಅವ್ರು ಹೇಳ್ತಿದ್ದಾರೆ ನೋಡ್ರಿ, ಅವರು ನೆಗೆಟಿವ್ ಥಾಟ್ಸ್ ಒಳಗೆ ಅವ್ರು ಸಿಕ್ಕಿ ಹಾಕೊಂಡ್ಬಿಟ್ಟಾರ. ಅವ್ರದ್ದೊಂದು ಯೋಚನೆ ಮಾಡೋದು ಶೈಲಿ ಐತಲ್ಲ, ಅದು ಭಾಳಾಗಿ ಸಕಾರಾತ್ಮಕ ಇಲ್ಲದ ನಕಾರಾತ್ಮಕ ಒಳಗೈತದೆ. ಸೊ ನಾನು ಬೇಗ ವಾಪಸ್ ಬರ್ತೀನಿ ಅಂದರೆ ನಾನು ಥಾಟ್ಸಿಂದನೂ ಹೊರಗೆ ಬರ್ತೀನಿ ಅಂತಲೇ ಇರ್ಬೋದು. ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ರಂದ್ರೆ ಹತ್ತಿರ ಬರ್ತೀನಿ. ಐ ವಿಲ್ ಕಮ್ ಬ್ಯಾಕ್ ಅಂತಾನೆ, ಟ್ರೈಯಿಂಗ್ ಟು ಕಮ್ ಬ್ಯಾಕ್, ಅಂದ್ರೆ ಪ್ರಯತ್ನ ಮಾಡ್ತಿದ್ದೀನಿ ವಾಪಸ್ ಬರೋಕ್ಕಂತ ಹೇಳ್ತದೆ. ಇಲ್ಲಿ ಎದಕ್ಕೆ ಇದು ಬಂದಿರ್ಬೇಕಂದ್ರೆ ಕೆಲವೊಬ್ರಿಗಿಲ್ಲ ನಿಮ್ಗೆ ಅನಿಸ್ತಿರ್ಬೇಕು ಈ ವ್ಯಕ್ತಿ ಯಾಕೆ ಒಂದು ಸಲ ಹಿಂಗೆ ಮಾಡ್ತಾರೆ, ಒಂದು ಸಲ ಹಂಗೆ ಮಾಡ್ತಾರೆ ಅಂದರೆ ಅವ್ರ ಬಿಹೇವಿಯರ್ ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೇಕು. ಯಾಕಂದ್ರೆ ಅವ್ರ ಯೋಚನೆಗಳೇ ಅವ್ರನ್ನ ತಿಂತಾನವು. ಅದಕ್ಕೆ ಲೈಫ್ ಶುಡ್ ಬಿ ಫುಲ್ ಆಫ್ ಎಕ್ಸೈಟ್ಮೆಂಟ್, ನೌ ದಿಸ್ ರಿಲೇಷನ್ಶಿಪ್ ಗೆಟಿಂಗ್ ಬೋರ್ಡ್. ಯಾರ್ಯಾರ ವ್ಯಕ್ತಿಗಳು ನಿಮ್ಮ ಜೊತೆಗೆ ಚೆನ್ನಾಗಿದ್ರು ಫಸ್ಟಿಗೆ, ಈಗ ಯಾಕೋ ನಮ್ಮ ರಿಲೇಷನ್ಶಿಪ್ ಹಿಂಗೆ ಆಗತೈತಿ ಅಂತಿರಲ್ಲ. ಲೈಫು ಒಳಗೆ ಅಂದ್ರೆ ಜೀವನದೊಳಗೆ ಎಲ್ಲ ಭಾಳಷ್ಟು ಏನಂತೀರಿ ಎಕ್ಸೈಟ್ಮೆಂಟ್ ಅಂತೀವಲ್ಲ, ಒಂದು ಉತ್ಸಾಹ ತವಕ ಅಂಥದ್ದೆಲ್ಲ ಐತಿ. ಬಟ್ ಈ ರಿಲೇಷನ್ಶಿಪ್ ಈಗ ಬೋರ್ ಆಗ್ತೈತಿ, ಯಾಕಂದ್ರೆ ಹೊರಗಿಂದ ಎನ್ವಿರಾನ್ಮೆಂಟ್ ನೋಡಿದಾಗ ನೀವು ಬೋರ್ ಆಗ್ತದಿರಿ ಈಗ. ಅಂದರೆ ನಿಮ್ಮ ರಿಲೇಷನ್ಶಿಪ್ ಒಳಗೆ ಆ ಮೊದಲಿದಂಥ ಒಂದು ಖುಷಿ ಉತ್ಸಾಹ ಈಗಿಲ್ಲ ಅನ್ನಿಸ್ತೈತಿ. ಈ ರಿಲೇಷನ್ಶಿಪ್ಪು ಬೋರ್ ಆಗ್ತೈತಿ ಅಂತ ಹೇಳ್ತಿದ್ದಾರೆ. ಅವ್ರ ಬಿಹೇವಿಯರ್ ನಿಮಗೆ ಗೊತ್ತಾಗ್ಬೋದು, ಯಾಕಂತಂದ್ರೆ ನೋಡ್ರಿ ಇದಕ್ಕೆ. ಸೊ ಈ ವ್ಯಕ್ತಿ ನೀವು ಉಳಿಸ್ಕೊಳ್ಳೇಬೇಕಂದ್ರೆ ಹೊಸದು ಏನಾದರೂ ಪ್ರಯತ್ನ ಮಾಡಬೇಕು, ಅವ್ರಿಗೆ ಉತ್ಸಾಹ ಬರೋಂಗೆ. ಅದು ಯಾವ ರೀತಿ ನೀವು ನೋಡ್ರಿ. ಐ think you have forgot the moment spent together, that's why you left me. ಯಾರ್ಯಾರು ನಿಮ್ಮ ವ್ಯಕ್ತಿ ನೀವು ಬಿಟ್ಟು ಬಂದು ಇವತ್ತು ರೀಡಿಂಗ್ ನೋಡ್ತಿದ್ದೀರಿ, ಅದು ನೆನಪಾಗ್ತದಾರ. ಬಟ್ ಸ್ಟಿಲ್ ನೀವು ಅವ್ರನ್ನ ಬಿಟ್ಟು ಬಂದಿರಿ ಅಂತ ಅವ್ರಿಗೆ ಅನಿಸೈತಿ. ಏನೇ ಕಾರಣ ಇರ್ಬೋದು, ಯಾರನ್ನೂ ಇದನ್ನು ನಿಮ್ಮ ಎಕ್ಸ್ಪ್ಲೇಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು ಯಾರನ್ನ ಬಿಟ್ಟು ಬಂದರೆ ಅವ್ರು ಯಾಕೆ ನಮ್ಮ ಬಿಟ್ಟು ಹೋದ್ರೆ, ನಿಮ್ಮನ್ನು ನೀವು ಯಾವಾಗಲೂ ಎಕ್ಸ್ಪ್ಲೇನ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಎಲ್ಲರಿಗೂ ನಿಮ್ಮದೇ ಆದಂಥ ರೀಸನ್ಸ್ ಇರ್ತಾವೆ. ಯಾಕಂದ್ರೆ ನಿಮ್ಮ ಅರ್ಥ ಮಾಡ್ಕೊಂಡವರು ಅವ್ರಿಗೆ ಆಲ್ರೆಡಿ ನೀವು ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ದವರಿಗೆ ನೀವು ಎಷ್ಟೇ ಹೇಳಿದರೂ ವೇಸ್ಟ್. ಸೊ ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಿದಾರೆ, ನಾವಿಬ್ಬರು ಒಂದು ಮೂಮೆಂಟನ್ನು ಎಷ್ಟೊಂದು ಮೂಮೆಂಟ್ಸ್ ಒಂದು ಕೆಲವೊಂದು ಟೈಮ್ ಇಬ್ಬರು ಜೊತೆಗೆ ಕಳೆದೇವಿ. ನೀ ಅದನ್ನು ಮರ್ತಿರಬಹುದು, ಹಾಗಾಗಿ ನಾನು ಬಿಟ್ಟು ಹೋದೆ ನೀನು ಅಂತ ಕೇಳ್ತಿದ್ದಾರೆ ನೋಡ್ರಿ. ಯು ನೆವರ್ ಗೇವ್ ಮಿ ಇಂಪಾರ್ಟೆನ್ಸ್ ದಟ್ ಐ ವಾಸ್ ಸೀಕಿಂಗ್. ಐ ಥಿಂಕ್ ನೌ ಇಟ್ಸ್ ಟೂ ಲೇಟ್. ನೀವು ನಿಮ್ಮ ವ್ಯಕ್ತಿಗೆ, ಇಲ್ಲಿ ಎಲ್ಲರಿಗೂ ಅಲ್ಲ, ಕೆಲವೊಬ್ರಿಗೆ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ರೀಡಿಂಗ್ಸ್ ತೊಗೊಂಬಿಡ್ರಿ. ಓಕೆ,
ಯಾಕಂದ್ರೆ ಎಲ್ಲರದು ಒಂದೊಂಥರ ಪರಿಸ್ಥಿತಿ ಐತಿ. ಇಲ್ಲಿ ರೀಡಿಂಗ್ಸ್ ಇಷ್ಟು ಜನ ನೋಡುವಾಗ ನಿಮ್ಮ ವ್ಯಕ್ತಿಗೆ ನೀವು ಅವ್ರಿಗೆ ಏನು ಅಟೆನ್ಷನ್ ಕೊಡಬೇಕಾಗಿತ್ತೆ, ಇಂಪಾರ್ಟೆನ್ಸ್ ಕೊಡಬೇಕಾಗಿತ್ತೆ ನಿಮ್ಮ ಜೀವನದಾಗ, ನೀವು ಅವ್ರ ರಿಲೇಷನ್ಶಿಪ್ ಒಳಗೆ ಅದನ್ನು ನೀವು ಕೊಟ್ಟಿಲ್ಲ ಆವಾಗ ಒನ್ಸ್ ಅಪಾನ್ ಎ ಟೈಮ್. ಬಟ್ ಈಗ ಅವರಿಗೆ ನೀವು ಅದನ್ನು ಈಗ ಅವ್ರಿಗೆ ಇಂಟ್ರೆಸ್ಟ್ ತೋರಿಸಿದ್ರು ಅಥವಾ ಅವ್ರಿಗೆ ನೀವು ಪ್ರಯಾರಿಟಿ ಕೊಟ್ಟರು, ಇಂಪಾರ್ಟೆನ್ಸ್ ಕೊಟ್ಟರು, ಅವ್ರಿಗೆ ಈಗ ಅದನ್ನು ತೊಗೊಳೋಂಥ ಮನಸ್ಥಿತಿ ಇಲ್ಲ. ಹಂಗಾಗಿ ಅವ್ರು ಹೇಳ್ತಿದಾರೆ ಆಲ್ರೆಡಿ ಇದು ಭಾಳ ಲೇಟ್ ಆತ. ಯಾರ್ಯಾರು ಹಿಂಗೆ ಮಾಡ್ಕೊಂಡು ನೋಡ್ರಿ. ಅಯ್ಯೋ ನಾನು ಹಿಂಗೆ ಮಾಡಬಾರ್ದಾಗಿತ್ತೇನು ಮ್ಯಾಮ್, ನಾನು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೆ, ಈಗ ನಾನು ಭಾಳ ಕೊಡಕತ್ತೀನಿ, ನನಗೆ ಬ್ಲಾಕ್ ಮಾಡ್ರೆ ಹಂಗೆ ಮಾಡ್ಯಾರ. ಡೋಂಟ್ ವರಿಯಾ, ಆಗಿದ್ದ ಆತೋತು, ಮುಂದಿನ ವಿಚಾರ ಮಾಡಿರಿ ಅಷ್ಟೆ. ಮನೆ ಹೊಲ್ಸಕ್ಕೆ ಅಥವಾ ನೀವು ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟು ಟ್ರೈ ಮಾಡಿರಿ, ಆಗಿಲ್ಲ ಅಂದ್ರೆ ಬಿಡ್ರಿ ಅಷ್ಟೇ, ಮುಗೀತೆ. ನಾನು ಹೇಳಿದೆ ಅಷ್ಟು ಈಸಿ ಇಲ್ಲ ಅಲ್ಲ ಗೊತ್ತು ನನಗೆ, ಬಟ್ ಯು ಕ್ಯಾನ್ ಟ್ರೈ. ಐ ಆಮ್ ನಾಟ್ ಅ ಗುಡ್ ಪರ್ಸನ್, ಡಿವೈನ್ ಈಸ್ ಪ್ರೊಟೆಕ್ಟಿಂಗ್ ಯು ಫ್ರಮ್ ಮೈ ಬ್ಯಾಡ್ ಎನರ್ಜೀಸ್. ಇಲ್ಲಿ ಕೆಲವೊಬ್ರು ಹೇಳ್ತಿದಾರೆ ನಾನು ಒಳ್ಳೆ ಪರ್ಸನ್ ಅಲ್ಲ, ಒಳ್ಳೆ ಮನುಷ್ಯನಲ್ಲ ನಾನು. ಸೊ ದೇವರು ನಿನ್ನನ್ನು ನನ್ನ ಬ್ಯಾಡ್ ಎನರ್ಜಿ, ನನ್ನ ಒಂದು ನೆಗೆಟಿವ್ ಎನರ್ಜಿಯಿಂದ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತದಾನಂತಲೂ ಹೇಳ್ತದಾರೆ ನೋಡ್ರಿ. ಇಷ್ಟೊಂದು ಒಳ್ಳೆ ವಿಚಾರ ಮಾಡೋ ವ್ಯಕ್ತಿ ಯಾರದಾರ ನೋಡ್ಕೊಂಡು. ಐ ಲವ್ ಯು ಸೋ ಮಚ್ ಬಟ್ ಐ ಕಾಂಟ್ ಫರ್ಗೆಟ್ ದ ಪೇನ್ ಗಿವನ್ ಬೈ ಯು. ನಿಮ್ಮನ್ನು ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡ್ತಾರಂತ, ಆದರೆ ನೀವು ಅವ್ರಿಗೇನೋ ಭಾಳ ನೋವು ಮಾಡಿರಿ, ಮನಸ್ಸಿಗೆ ಭಾಳ ಅಂದ್ರೆ ಭಾಳ ನೋವು ಮಾಡಿರಿ, ಅದನ್ನು ನನ್ನಿಂದ ಮರೆಯೋಕ್ಕಾಗಲ್ಲ. ಸೊ ನೀವೀಗ ಇಂಪಾರ್ಟೆನ್ಸ್ ಕೊಡೋಕೆ ಹೋದರೆ ಅವರು ಅದನ್ನು ತೊಗೊಳೋಂಥ ಪರಿಸ್ಥಿತಿ ಒಳಗಿಲ್ಲ. ನೀವು ಪ್ರತಿ ಸಲ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಾಗೆಲ್ಲನೂ ನೀವು ಕೊಟ್ಟಿದ್ದಂಥ ನೋವೇ ನೆನಪಾಗ್ತದೆ ಅವರಿಗೆ. ಇಲ್ಲಿ ಸೊ ಊರಲ್ಲಿ ನೋಡ್ರಿ, ಮೋಸ್ಟ್ಲಿ ನೀವು ಅವ್ರನ್ನ ಬಿಟ್ಟು ಹೋಗಿರ್ಬೋದು, ನೀವು ಇಂಪಾರ್ಟೆನ್ಸ್ ಕೊಟ್ಟಿರ್ಲಿಕ್ಕಿಲ್ಲ ಕೆಲವೊಬ್ರಲ್ಲಿ. ಇಲ್ಲಿ ಇಡ್ತೇನೆ ಅಂದ್ರೆ ಇಷ್ಟನ್ನು ನಿಮ್ಗೆ ಹೇಳಕ್ಕೆ ಈಸಿ ಆಗ್ತೈತಿ. ಅವ್ರು ನಿಮ್ಮ ಬಗ್ಗೆ ಭಾಳ ಓವರ್ ಪೊಸಿಟಿವ್ ಇರಬೇಕು, ಭಾಳ ಸಿಟ್ ಮಾಡ್ತಿರ್ಬೇಕು. ಅವಾಗ ನೀವು ಅವ್ರು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ನೀವು ಅಂದರೆ ಇಂಪಾರ್ಟೆನ್ಸ್ ನಿಮಗೆ ಅನಿಸ್ತೈತಿ ನೀವು ಕೊಟ್ಟೆ, ಎಷ್ಟು ನನಗೆ ಎಷ್ಟು ಆಗತ್ತೆ ಅಷ್ಟು ಕೊಟ್ಟೇನೆ ಅನ್ನಿಸಂದ. ಬಟ್ ಅವರು ನಿಮ್ಗಿಂತ ಭಾಳ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರು ಅನಿಸುತ್ತೆ. ಹಾಗಾಗಿ ಅದು ನೋವಾಗಿರ್ಬೇಕು ಅವ್ರ ಮನಸ್ಸಿಗೆ. ಈಗ ನೀವು ಇಂಪಾರ್ಟೆನ್ಸ್ ಕೊಡೋಕೆ ಹೋದ್ರೂ ಅವ್ರು ಅದನ್ನ ತೊಗೊಳ್ಳೋಂಥ ಮನಸ್ಥಿತಿ ಒಳಗೆ ಇಲ್ಲ. ನೀವು ಕೊಟ್ಟಂತಹ ಕೆಲವೊಂದು ಅಥವಾ ನೀವು ಆಡಿದಂಥ ಮಾತುಗಳು, ನಿಮ್ಮ ಬಿಹೇವಿಯರು, ಆ್ಯಟಿಟ್ಯೂಡು ಏನೇ ಇರಲಿ ನೋವು ಕೊಟ್ಟೈತೆ ಅವರಿಗೆ. ಓಕೆ, ಸೊ ಯಾರ್ಯಾರು ಈ ಟೈಪ್ ಆಯ್ತಲ್ಲ, ನಿಮ್ಗೆ ಅನ್ಸಿದ್ಲ ಹೌದು ನನ್ನಿಂದ ಹರ್ಟ್ ಆಗೈತಿ ಅವರಿಗೆ ಒಬ್ಬರಿಗೆ ಅಂತಂದಾಗ ಸಾರಿ ಕೇಳಿಬಿಡ್ರಿ, ನೋ ಪ್ರಾಬ್ಲಮ್. ವಾಟ್ ಎವರ್ ಇಟ್ ಈಸ್, ಅವ್ರು ನಿಮ್ಮ ಜೀವನದಾಗ ಇರ್ತಾರೆ ಬಿಡ್ತಿರಲ್ಲ, ಒಂದು ಸಲ ಸಾರಿ ಕೇಳಿಬಿಡ್ರಿ, ಆ ಸೋಲ್ನ ಸಮಾಧಾನ ಆಗ್ಲದ. ಅದರ್ವೈಸ್ ಭಾಳ ಕೆಟ್ಟದ, ಅಂದರೆ ಜೀವನಕ್ಕನ ಭಾಳ ಕೆಟ್ಟ, ನಿಮ್ಮ ಜೀವನಕ್ಕೆ, ಈ ಜನ್ಮಕ್ಕಲ್ಲ ಜನ್ಮಕ್ಕೆ ಭಾಳ ಕೆಟ್ಟ. ಸಾರಿ ಕೇಳಿಬಿಡ್ರಿ ಅಂತ ನಾನು ಹೇಳಾಕತ್ತಿದ್ದೆ. ನನ್ನ ಕಣ್ಣು ಹಿಂಗೆ ಟೈಮ್ ಕಡೆ ಹೋಗ್ತಾ 13 ಆಗಿತ್ತು. ಕ್ಲೇಮ್ ದಿಸ್ ಎನರ್ಜಿ. ಯಾರಿಗಾದ್ರು ನೀವು ಸಾರಿ ಕೇಳಬೇಕು ಅಂತ ನಿಮ್ಗೆ ಅನಿಸಿದ್ರೆ ಅವರಿಂದ ಒಂದು ಕ್ಷಮೆ ಬೇಕು ನನ್ನ ಜೀವನಕ್ಕೆ, ನನ್ನ ಜೀವನ ನೆಮ್ಮದಿಯಿಂದ ಇರಬೇಕು. ಯಾಕಂದ್ರೆ ಒಬ್ಬನ ಮನಸ್ಸು ನೋವು ಮಾಡಿದರೆ ನಿಮ್ಮ ಜೀವನ ಪರ್ಯಂತ ಜನ್ಮ ಪರ್ಯಂತ ನೀವು ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ಯಾರ್ಯಾರಿಗೆ ನೀವು ಸಾರಿ ಕೇಳಬೇಕು ಅಂತ ನಿಮಗೆ ಅನ್ಸಿದ್ಲ ನಿಮ್ಮ ಮನಸ್ಸಿಗೆ, ನಾನು ಇಂಥವ್ರಿಗೆ ಸಾರಿ ಕೇಳಬೇಕು, ನಾನು ಇಂಥದ್ದು ಮಾಡಿ, ಏನೋ ಸಣ್ಣದಿರಲಿ ದೊಡ್ಡದಿರಲಿ, ನಿಮ್ಮ ಸ್ವಲ್ಪ ಅಹಂಕಾರ ಸೈಡ್ ಇಟ್ಟು ಪ್ಲೀಸ್ 13 ಅಂದರೆ 13 ಅಂತ ಬರೋದ, ಐ ಕ್ಲೇಮ್ ದಿಸ್ ಎನರ್ಜಿ ಅಂತ, ಪ್ಲೀಸ್ ಕ್ಲೇಮ್ ದಿಸ್ ಎನರ್ಜಿ, ಇದನ್ನು ಕ್ಲೇಮ್ ಮಾಡಿರಿ. ಅಂದರೆ ನಾನು ಮನಸ್ಪೂರ್ವಕವಾಗಿ ಪ್ಲೀಸ್ ಫರ್ಗಿವ್ ಮೀ, ಹೆಸರು ಬರೆಯೋದೇನು ಅವಶ್ಯಕತೆ ಇಲ್ಲ ಅಲ್ಲಿ. ಪ್ಲೀಸ್ ಸಾರಿ ಸೋ ಆ್ಯಂಡ್ ಸೋ ಡ್ಯಾಶ್ ಹಾಕ್ರಿ, ಏನೋ ಮಾಡಿರಿ, ಕ್ಲೇಮ್ ಮಾಡಿರಿ ಅದನ್ನ ಎನರ್ಜಿನ. ಐ ಆಲ್ವೇಸ್ ವಾಂಟ್ ಯು ಟು ಫರ್ಗಿವ್ ಆ್ಯಂಡ್ ಫರ್ಗೆಟ್ ಬಿಫೋರ್ ಇಟ್ಸ್ ಟೂ ಲೇಟ್. ನಾ ಇದು ಓದೇ ಇಲ್ಲ, ಕಾರ್ಡ್ ಹಂಗೆ ಹೇಳ್ತದೆ ನಿಮ್ಮನ್ನ. ಟೈಮ್ ನೋಡಿ, ಓಕೆ ಇಲ್ಲಿ ನೋಡ್ರಿ ಅದೇ ಬಂದೈತಿಲ್ಲ. ಐ ಆಲ್ವೇಸ್ ವಾಂಟ್, ನಿಮಗೆ ಅವ್ರು ಹೇಳಿದ್ರಂತೆ ನನ್ನನ್ನು ಕ್ಷಮಿಸು ಮತ್ತು ಆಗಿದ್ದ ವಿಷಯಗಳನ್ನ ಕೆಲವೊಂದು ಮರೆತು ಬಿಡು ಅಂತ ನಿಮ್ಗೆ ಭಾಳ ಹೇಳಿದ್ರೆ ಅನ್ನಿಸ್ತೈತಿ. ಅಥವಾ ನನಗೆ ನೀನು ಕೊಡಕತ್ತಿದ್ದಿ, ಪ್ಲೀಸ್ ಫರ್ಗಿವ್ ಮಾಡ. ಬಟ್ ಅವಾಗ ನೀವೇನೋ ಅವ್ರನ್ನ ಕ್ಷಮಿಸಿಲ್ಲ, ನೀವು ಕ್ಷಮಿಸಿಲ್ಲ, ನೀವು ಕೆಲವೊಂದು ವಿಷಯಗಳನ್ನು ಮರೀಲಿಲ್ಲ. ಈಗ ನೀವು ಅವ್ರ ಹತ್ರ ಹೋಗಿ ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗಿ ಮಾತಾಡ್ಸೋಕ್ಕೆ ಹೋಗಿ ನೀವು ಅವ್ರಿಗೆ ನನಗೆ ಬೇಕು, ಆ ವ್ಯಕ್ತಿ ಬೇಕು ನನ್ನ ಜೀವನದಾಗೆ ಅನ್ನೋಕ್ಕೆ ಹೋದರೆ
ಇಟ್ಸ್ ಆಲ್ರೆಡಿ ಟೂ ಲೇಟ್. ಇಲ್ಲಿ ಎರಡು ನೋಡ್ರಿ, ಟೂ ಲೇಟ್ ಯು ಲೆಫ್ಟ್ ಮೀ. ಯಾಕಿಂತ ಎನರ್ಜಿ ಬರ್ತಾಯಿತ್ತು ನೋಡ್ರಿ ಇವತ್ತು. ಅಗೇನ್ ನಾ ಹೇಳ್ತೀನಿ, ಮತ್ತೆ ಹೇಳ್ತೀನಿ, ಪ್ಲೀಸ್ ಒಂದು ಸಾರಿ ಕೇಳ್ರಿ. ಅವ್ರು ಕ್ಷಮಿಸ್ತಾರೋ ಬಿಡ್ತಾರೋ ಬೇಕಾಗಿಲ್ಲ, ಅದನ್ನು ವಿಚಾರ ಮಾಡಬೇಡ್ರಿ. ನಿಮ್ಮ ಮನಸ್ಪೂರ್ವಕವಾಗಿ ಸಾರಿ ನಾನು ನಿಮ್ಗೆ ಹರ್ಟ್ ಮಾಡೇನೆ ಅನ್ನಿಸತಿ, ದಯವಿಟ್ಟು ಕ್ಷಮಿಸಂತ ಒಂದು ಸಲ ಆ ವ್ಯಕ್ತಿಗೆ ಕೇಳ್ಕೊಂಬಿಡ್ರಿ. ಮನಸ್ಸು ಅವರು ಇಲ್ಲ ಅಂದ್ರೆ ಅವ್ರದ್ದೊಂದು ಫೋಟೋ ಅವ್ರು ಇಮ್ಯಾಜಿನ್ ಮಾಡಾದ್ರೆ ಅವ್ರ ಮನಸ್ಸಿಂದ ಹಿಂಗೆ ಟೆಲಿಪತಿ ಅಂತ ಕೇಳ್ಬೇಡ್ರಿ. ಯಾಕಂದ್ರೆ ನೋಡಿರಿ ಭಾಳ ಅಂತ ಬಂದವು. ಯಾಕಂದ್ರೆ ಅವ್ರು ನಿಮಗೆ ಐ ವಾಂಟ್ ಯು ಅವ್ರು ಭಾಳ ಸಲ ಹೇಳ್ಯಾರ ಅನ್ಸುತ್ತೆ, ಬೇಡ ಈ ರೀತಿ ಮಾತಾಡಬೇಡ, ಆಗೈತಿ, ನಾನು ನಿಂಗೆ ಸಾರಿನೂ ಕೇಳೀನಿ, ನಾನು ಕ್ಷಮಿಸ ಅಂತ ಅವ್ರು ನಿಮ್ಗೆ ಭಾಳ ಸಲ ಕೇಳ್ಕೊಂಡೇನಿ, ವಾರ್ನ್ ಮಾಡೇನಿ. ವಾರ್ನ್ ಅಂದ್ರೆ ಎಚ್ಚರಿಕೆ ಕೊಟ್ಟಿದ್ರು ನಿಮ್ಗೆ ಅವ್ರ. ಬಟ್ ಅಂದ್ರೆ ಈ ಸಂಬಂಧ ಹಾಳಾಗೋದಕ್ಕಿಂತ ಮುಂಚಿನ ನಿಮ್ಗೆ ಹೇಳ್ಕೊಂಡು ಬಂದಾರ ಅನಿಸುತ್ತೆ. ಬಟ್ ಈಗ ಆಲ್ರೆಡಿ ಇದು ಭಾಳ ಜನರು ನಿಮ್ಮದು ಸಂಬಂಧಗಳಿಗೆಲ್ಲ ಕೆಟ್ಟೋಗ. ಇಟ್ಸ್ ಟೂ ಲೇಟ್. ಯಾಕಂದ್ರೆ ಆ ವ್ಯಕ್ತಿಗೆ ನಿಮ್ಗೆ ವಾಪಸ್ ಬರುವಂಥ ಮನಸ್ಥಿತಿ ಒಳಗಿಲ್ಲ ಅವರು. ನಿಮ್ಮ ಮುಂದೆ ಅದನ್ನ ಹೇಳ್ಕೊಳಕ್ಕೆ ಆಗೋಲ್ದು. ಯಾಕಂದ್ರೆ ಮನಸ್ಸು ನೀವು ಹೇಳಿದ್ರೆ ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಆತಲ್ಲ ಅನ್ಬೋದು ನೀವು, ನಾನೇನು ಮಾಡಿದ್ದೆ, ಅಂಥದ್ದೇನು ಮಾಡಿದ್ದೆ, ಜಗತ್ತಿನಾಗ ಯಾರು ಮಾಡಿದ್ದೆ ಅಂತ. ಬಟ್ ಅದು ನೋವಾಗಿದ್ದಿಲ್ಲ ಅವ್ರಿಗೆ. ನಿಮಗೆ ಹೆಂಗೆ ನೋವಾಗ್ತೈತಿ ಹಂಗೆ ಇನ್ನೊಬ್ರಿಗೂ ನೋವಾಗ್ತೈತಿ ಅಂತ ನಾವು ಅರ್ಥ ಮಾಡ್ಕೋಬೇಕು ಒಂದೊಂದ್ಸಲ. ಅವ್ರು ಏನೋ ಅಂದಿದ್ದನ್ನು ನೀವು ಅದನ್ನು ಮರ್ತಿಲ್ಲ, ಅವ್ರು ಏನೋ ಅಂದಿದ್ದನ್ನು ನೀವು ಕ್ಷಮಿಸಿಲ್ಲ ಕೆಲವೊಂದು ವಿಷಯಗಳನ್ನು. ಹಂಗೆ ನೀವು ಅಂದಿದ್ದನ್ನು ಅವರು ನಾನು ಮರ್ತಿಲ್ಲ, ಅವ್ರಿಗೂ ಮನಸ್ಸು ನೋವಿಂದ ಅವರು ಅಂದರೆ ಹೊರಗೆ ಬಂದಿಲ್ಲ. ಪ್ಲೀಸ್ ಸಾರಿ. ಇಲ್ಲಿ ಮಸ್ಟ್ ಅನ್ಶುಡ್ ಈ ರೀಡಿಂಗ್ ಸಾರಿ ನಿಮ್ಗೆ ಯಾರ್ಯಾರಿಗೆ ಕೇಳ್ಬೇಕು ಅನ್ನಿಸುತ್ತೆ, ಎಲ್ಲರಿಗೂ ಕಂಪಲ್ಸರಿ ಅಲ್ಲ. ನಿಮ್ದೊಂದು ಇದು ಅಥವಾ ರಿಲೇಷನ್ಶಿಪ್ ಹೀಲಪ್ ಆಗಬೇಕು ಅನ್ನೋರು ಆಯ್ತು. ಇಲ್ಲ ಅಕಸ್ಮಾತ್ ಈ ವ್ಯಕ್ತಿ ನಾನು ಬಿಟ್ಟೆ ಹೋದ್ರೆ ಇಲ್ಲರಿ ನಮ್ಗೆ ಇವ್ರು ಕಳ್ಕೊಂಡೇ ಬಿಟ್ಟೇವೆ, ಇನ್ನು ಮುಗ್ದೆ ಹೋಗ್ತಿದ್ದು ರಿಲೇಷನ್ಶಿಪ್ ಏನು ಉಳಿದಿಲ್ಲ ಅನ್ನೋರು ಸಹ ಸಾರಿ ಕೇಳ್ರಿ. ಸೊ ಮುಂದಿನ ಜೀವನ ನಿಮ್ದು ನೆಮ್ಮದಿಯಿಂದ ಇರ್ತದೆ. ನಾವು ಪ್ರತಿ ಹಗಲೆಲ್ಲ ಹೇಳ್ತದೇನೆ ಇದನ್ನು, ಬೇಕಂದ್ರೆ ಇದು ಇಂಪಾರ್ಟೆಂಟ್ ಪಾಯಿಂಟ್. ಅದಕ್ಕೆ ಭಾಳ ಜನರಿಗೆ ಇದು ಅರ್ಥ ಆಗಲ್ಲ, ಬಟ್ ಸ್ಟಿಲ್ ನಿಮ್ಗೆ ಅರ್ಥ ಆಗ್ತದೆ ಬಿಡ್ತದೆ. ಅಟ್ಲೀಸ್ಟ್ ನಾ ಹೇಳ್ತದೆ ನಂತರ ಮಾಡಿ. ಸೊ ಲಾಸ್ಟ್ ಕಾರ್ಡ್, ಐ ಲೈಕ್ ಮೈ ಫ್ರೀಡಮ್ ಮೋರ್ ದ್ಯಾನ್ ಯು. ನೋಡ್ರಿ ಎಲ್ಲಿ ಬಂದು ನಿಂತಂದ್ರೆ ಲಾಸ್ಟ್ ಕಾರ್ಡ್ ಹೋದ ಇದು ತೆಗ್ದಿದ್ದು ನಾನು. ಬಾಟಮ್ ಆಫ್ ದ ಲೆಗ್, ಸಪ್ರೇಷನ್ ಮೈಟ್ ಬ್ರಿಂಗ್ ಡೌನ್ ಅವರ್ ಇನ್ ಆ್ಯಂಗರ್ ಆ್ಯಂಡ್ ಈಗೋ ಎನರ್ಜಿ, ಈಗೋ ಅಹಂಕಾರ, ಈಗೋ ಸಿಟ್ಟು, ಇದು ನಿಮ್ಮ ಸಪ್ರೇಷನ್ನಿಗೆ ಕಾರಣ ಆಗಿರ್ಬೇಕು. ಈಗ ನನ್ನ ಫ್ರೀಡಮ್ ನನಗೆ ಭಾಳ ನಿನ್ಕಿನ ಹೆಚ್ಚಿಗೆ ನನ್ನ ಸ್ವಾತಂತ್ರ್ಯನ ನನಗೆ ಮುಖ್ಯ ಅಂತ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ. ನಾವಿಬ್ಬರು ದೂರ ಇದ್ರೇ ಇಬ್ಬರದು ಅಹಂಕಾರ ಕಮ್ಮಿ ಆಗ್ಬೋದು, ಇಬ್ಬರದು ಸಿಟ್ಟು ಕಮ್ಮಿ ಆಗ್ಬೋದು ಅಂತಲೇ ನಿಮ್ಮ ವ್ಯಕ್ತಿ ನಿಮ್ಗೆ ಹೇಳ್ತಿದ್ದಾರೆ ನೋಡ್ರಿ. ಸೊ ಹಿಡನ್ ಟ್ರುತ್ ಒರಕಲ್ಲಿಂದ ನನಗೆ ತೆಗೆಯೋಂಥ ಮನಸ್ಸಿಲ್ಲ ಈಗ, ಯಾಕಂದ್ರೆ ಇಲ್ಲಿ ಭಾಳ ಹೆವಿ ಎನರ್ಜಿ ಅನ್ನಿಸ್ತಾ ಐತೆ. ಸೊ ನೆಕ್ಸ್ಟ್ ರೀಡಿಂಗ್ ಒಳಗೆ ತೆಗಿತೀನಿ ಅದನ್ನ. ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಆಸ್ಕ್ ಸಾರಿ. ನಿಮ್ದು ಮತ್ತು ಇಲ್ಲಿಗೋ ಅಹಂಕಾರ ಬಂದೈತಿ. ಅಹಂಕಾರನ, ನಿಮ್ಮ ಸಿಟ್ಟನ್ನ, ನಿಮ್ಮ ಸ್ಟೇಟಸ್ ಎಲ್ಲ ಸ್ವಲ್ಪ ಸೈಡಿಗೆ ಇಟ್ಟು ಆ್ಯಸ್ ಅ ನಂದು ವ್ಯೂವರ್ ಆಗಿ, ಗುಡ್ ವ್ಯೂವರ್ ಆಗಿ, ಐ ವಾಂಟ್ ಎವ್ರಿಬಡಿ ಟು 13 ಐ ಕ್ಲೇಮ್ ಪ್ಲೀಸ್ ಫರ್ಗಿವ್. ನನ್ನನ್ನು ಕ್ಷಮಿಸು. ನಾನೇ ಮಾಡಿದ್ರೆ ಅನ್ಬೇಡ್ರಿ ಪ್ಲೀಸ್. ಓಕೆ, ಎಲ್ಲರಿಗೂ ಗೊತ್ತಿರ್ತದೆ ನೀವೇನೇನು ಮಾಡಿದೆ ಅಂತ, ಯಾರ್ಯಾರು ನೋಡೋಣ ಎಷ್ಟನ್ನು ಮಾಡ್ತೀರಿ, ನಿಜವಾಗ್ಲೂ ಎಷ್ಟು ಮನಸ್ಸಿಂದ ಮಾಡ್ತೀರಿ ಅಂತ. ಓಕೆ, ಸೊ ದಿಸ್ ಈಸ್ ದ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.